ಮೈಕ್ರೋಫೈನಾನ್ಸ್ ಕಿರುಕುಳದಿಂದ ಜೀವ ಕಳೆದುಕೊಂಡ ಅರಕಲಗೂಡು ತಾಲೂಕಿನ ಕಂಟೇನಹಳ್ಳಿ ಗ್ರಾಮದ ಮೃತ ರೈತ ಕೆಡಿ ರವಿ ನಿವಾಸಕ್ಕೆ ಪೊಟ್ಯಾಟೋ ಕ್ಲಬ್ ಅಧ್ಯಕ್ಷ ಎಚ್ ಯೋಗರಮೇಶ್ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಆಧುನಿಕ ತಂತ್ರಜ್ಞಾನದಲ್ಲಿಯೂ ರೈತರ ಆತ್ಮಹತ್ಯೆ ಪ್ರಕರಣ ತಲೆ ತಗ್ಗಿಸುವಂತದ್ದಾಗಿದೆ. ಸರ್ಕಾರ ಈ ಸಮಸ್ಯೆ ಪರಿಹಾರಕ್ಕೆ ಬೆಂಬಲ ಬೆಲೆಯಿಂದ ಮಾತ್ರ ಸಾಧ್ಯ. ಕಾನೂನು ಕಟ್ಟಳೆಗಳಿಂದ ರೈತರ ಬದುಕು ಬದಲಾಗುವುದಿಲ್ಲ. ಬದಲಿಗೆ ಮಾರುಕಟ್ಟೆ ವ್ಯವಸ್ಥೆ, ಬೆಂಬಲ ಬೆಲೆ, ಗುಣಮಟ್ಟದ ಬೀಜಗಳ ಸರಬರಾಜಿಗೆ ಮುಂದಾಗಬೇಕೆಂದು ಅವರು ಕೇಂದ್ರ, ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಮೈಕ್ರೋಫೈನಾನ್ಸ್ ಕಿರುಕುಳ ಸಲುವಾಗಿ ಕಾನೂನು ರೂಪಿಸಲು ಮುಂದಾಗಿರುವುದು ಸ್ವಾಗತಾರ್ಹವಾದರೂ ರೈತರು ಮೈಕ್ರೋಫೈನಾನ್ಸ್ ಬ್ಯಾಂಕ್ಗಳಿಂದ ಪಡೆಯುವ ಕೃಷಿ ಸಾಲಕ್ಕೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವಂತೆ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಕೈಗಾರಿಕಾ ಉದ್ಯಮಿಗಳು, ವ್ಯಾಪಾರಸ್ಥರು ಪಡೆಯುವ ಸಾಲಗಳಂತೆ ರೈತರ ಸಾಲಗಳಿಗೂ ರಿಯಾಯಿತಿ ಕಲ್ಪಿಸಬೇಕು. ಇದನ್ನು ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲಿಸಬೇಕೆಂದು ಆಗ್ರಹಿಸಿದರು. ಈಗ ಮೊದಲು ಯಾವತ್ತು ಸರ್ಕಾರಗಳಿದ್ದು ಎಲ್ಲ ಪಕ್ಷಿ ಕೊಟ್ಟಾಕರು, ಅದು ರೈತರಿಗೆ ಅನ್ಯಾಯ ಆಯ್ತು ಅಂದ್ರೆ ಎಷ್ಟು ಜನ ಬರೋರು ಅಲ್ಲ, ಬುತ್ತಿ ಕಟ್ಕೊಂಡು ವೆಹಿಕಲ್ ಮಾಡ್ಕೊಂಡು ಅವರೇ ಬರ್ತಿರ್ಲಿಲ್ವಾ? ಅವತ್ತು ನಂಜುಂಡಸ್ವಾಮಿ ಅದ್ ಸಂಘಟನೆ ಮಾಡೋ ಹೊತ್ತಿಗೆ ಈ ಸಾಲ ಮನ್ನಾ ಎಲ್ಲ ಇವೆಲ್ಲ ಆಗಿದ್ದು. ಬೇಲೂರು ತಾಲೂಕು